Hi, everyone. Namaskara. Welcome back to my YouTube channel. Hope you guys are all doing fine. Say hi. Hello. Hello. ಸೊ ನನ್ನ ಮಗ ಕೂಡ ಇವತ್ತು ನನ್ನ ಜೊತೆ ವ್ಲಾಗ್ ಮಾಡ್ತಾ ಇದ್ದಾನೆ. ಸೊ ಹೀ ಈಸ್ 11 months ಓಲ್ಡ್ ನಾವು. ನನ್ನ ಫಸ್ಟ್ ಬರ್ಡೇ ಫೋಟೋಶೂಟ್ಗೆ ನಾನು ಸೆವೆನಾಯಿಂದ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೀನಿ. ಅದ್ರದ್ದು ರಿವ್ಯೂ ಆಗಿರುತ್ತೆ ಅದು. ಸೊ ಇದು ಎಲ್ಲಾದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಯು ಕ್ಯಾನ್ ಶಾಪ್ ಫ್ರಮ್ ದೇರ್. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಬಾಯ್. ಓಕೆ, ಹೌದಾ, ಕಳಿಸ್ಬಿಡೋಣ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು ನಾನೊಂದು ಫೋನ್ ಕೇಸ್ ಆರ್ಡ್ರ್ ಮಾಡಿದ್ದೀನಿ. ನನ್ನ ಫೋನ್ ಕೇಸ್ನ ನನ್ನ ಮಗ ಹಾಳು ಮಾಡಿಬಿಟ್ಟಿದ್ದಾನೆ. ಅದು ಒಳಗಡೆ ಒಂದು ಕವರಿಂಗ್ ಇತ್ತು, ಅದನ್ನ ಕಿತ್ಬಿಟ್ಟಿದ್ದಾನೆ. ಸೊ ಐ ಹ್ಯಾಡ್ ಟು ಆರ್ಡರ್ ಅನ್ ಅದರ್ ಫೋನ್ ಕೇಸ್. ಸೊ ಇದು ಪ್ಯಾಕೇಜಿಂಗ್. ಇದರಲ್ಲಿ 290 ಅಂತ ತೋರಿಸ್ತಿದೆ, ಇಫ್ ಯು ಕ್ಯಾನ್ ಸಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ಈ ಥರ ಒಂದು ಪಿಂಕ್ ಹಾರ್ಟ್ ಶೇಪ್ ಇದೆ ಮಧ್ಯದಲ್ಲಿ. ಸೊ ನನ್ನ ಫೋನ್ ಬಂದು ಐಫೋನ್ 15. ಸೊ ಇದು ಎಲ್ಲ ಐಫೋನ್ ವೇರಿಯಂಟ್ಸಲ್ಲೂ ಬರುತ್ತೆ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ನಾನು ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಸೊ ಅದ್ರ ಲಿಂಕ್ ವಯ ನಿಮ್ಗೆ ಹೋದರೆ ಅಲ್ಲಿ ನೀವು ಯಾವ್ಯಾವ ಫೋನ್ ಬೇಕೋ ಎಲ್ಲ ಆಪ್ಷನ್ನು ಇರುತ್ತೆ. ಸೊ ಇಷ್ಟ ಆದರೆ ನೀವು ಅಲ್ಲಿಂದ ತೊಗೋಬೋದು. ಇಸ್ ದ ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ ಬಂದು ನಾನು ಡೈಲಿ ವೇರ್ಗೆ ಬೆಲ್ಟ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಏನಾಯಿತು ಅಂದರೆ ಇವಾಗ ನಾನು ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿರೋದ್ರಿಂದ ನಾನು ಫಸ್ಟ್ ತೊಗೊಂಡಿರೋ ಪ್ಯಾಂಟೆಲ್ಲ ನನಗೆ ಲೂಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಐ ವಾಂಟೆಡ್ ಅ ಬೆಲ್ಟ್. ಸೊ ಇದು ಬಂದು ಪ್ಯಾಕ್ ಆಫ್ 2. ನನಗೆ ತುಂಬ ಇಷ್ಟ ಆಯಿತು. ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಇನ್ಫ್ಲೂಯೆನ್ಸರ್ ಹಾಕ್ಕೊಂಡಿರೋದನ್ನ ನೋಡಿದ್ದೆ ಆ್ಯಂಡ್ ಐ ಫೌಂಡ್ ಅ ಸಿಮಿಲರ್ ಒನ್. ಹಂಗೆ ಇಷ್ಟ ಆಯಿತು, ತೊಗೊಂಡೆ. ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಯೂಶ್ವಲಿ ಎಲ್ಲ ಔಟ್ಫಿಟ್ ಜೊತೆ ಹೋಗುತ್ತೆ. ದಟ್ ಈಸ್ ದ ರೀಸನ್ ಐ ಬಾಟ್ ಇಟ್. ಸೊ ನೋಡ್ಬೋದು, ಈ ಥರ ಇದೆ ಇಲ್ಲಿ. ಇಟ್ಸ್ ವೆರಿ ಸ್ಲೀಕ್. ಸೊ ಅಡ್ಜಸ್ಟಬಲ್ ವೇಸ್ಟ್ ಈ ಥರ ನಿಮಗೆ ಇದೆ ನೋಡಿ. ಸೊ ನನಗೆ ಪರ್ಟಿಕ್ಯುಲರ್ಲಿ ಈ ಡಿಸೈನ್ ತುಂಬ ಇಷ್ಟ ಆಯಿತು. ದ್ಯಾಟ್ ಈಸ್ ದ ರೀಸನ್ ನಾನು ಇದನ್ನ ತೊಗೊಂಡೆ. ಸೊ ಐ ಫೀಲ್ ಇಟ್ಸ್ ವರ್ತ್ ಇಟ್. ನೀವು ಆಚೆ ತೊಗೊಂಡ್ರೂ ಇಷ್ಟೇ ಕೊಡಬೇಕಾಗುತ್ತೆ. 590 rupees ಕೊಟ್ಟಿರೋದು. ಒಂದು ಬ್ರೌನ್ ಇಯರಿಂಗ್ ಬೇಕಿತ್ತು ನನಗೆ ಆಫೀಸ್ಗೆ ಡೈಲಿ ವೇರ್ಗೆ. ಸೊ ನನಗೆ ಯಾವ ಥರ ಬೇಕೋ ಅದೇ ಥರ ಸಿಕ್ಕಿದೆ. ಎಸ್, ದಿಸ್ ಈಸ್ ದ ಇಯರಿಂಗ್. ವೆರಿ ಪ್ರಿಟಿ ಅಲ್ವಾ? ಮೇಲೆ ವೈಟ್ ಇದೆ, ಕೆಳಗಡೆ ಬ್ರೌನ್ ಇದೆ. ಅಥವಾ ಬ್ರೌನ್ ಟ್ರೌಸರ್ಸ್ ಇದೆ. ಸೊ ಅದು ಹಾಕಿದಾಗ ಹಾಕ್ಬೋದು ಅಂತ ನಾನು ತೊಗೊಂಡೆ. ಬ್ಯಾಕ್ ಸೈಡ್ ಈ ಥರ ಇದೆ. ಇದ್ರದ್ದು ಪ್ರೈಸಿಂಗ್ ಬಂದು 190 rupees. ಕ್ವಾಲಿಟಿ ಆ್ಯಂಡ್ ಸೈಜ್ ಎಲ್ಲನೂ ಚೆನ್ನಾಗಿದೆ. ಯಾಕಂದರೆ ನಾನು ಕುಶಲ್ಸಲ್ಲಿ ಇದಕ್ಕಿಂತ ಚಿಕ್ಕ ಸೈಜ್ ಇಯರಿಂಗ್ಗೆ ಆಲ್ಮೋಸ್ಟ್ 800 rupees ಏನೋ ಕೊಟ್ಟಿದ್ದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಬೆಟರ್ ಒನ್ ಅಂತ ನನಗೆ ಅನ್ನಿಸ್ತು. ಸೆವೆನ್ ಆ್ಯಕ್ಚುಲಿ ಅಫೋರ್ಡೆಬಲ್ ಇದೆ. ಲೈಕ್ ಎಲ್ಲ ರೇಂಜಸಲ್ಲೂ ಕ್ಲೋದಿಂಗ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್, ನಾನು ಹಾಕೋ ಬಟ್ಟೆಗೆ ಮ್ಯಾಚ್ ಆಗೋಂಥದ್ದು ಇನ್ನೊಂದು ಇಯರಿಂಗ್ ತೊಗೊಂಡೆ ನಾನು. ಐ ಥಿಂಕ್ ನೀವು ಇದನ್ನ ತುಂಬ ಕಡೆ ನೋಡಿರ್ಬೋದು. ಐ ಡೋಂಟ್ ನೋ, ನನಗೆ ಇನ್ಸ್ಟಾಗ್ರಾಮಿಂದನೇ ಸಿಕ್ಕಿದ್ದು ಈ ಇಯರಿಂಗ್. ಆ್ಯಕ್ಚುಲಿ ಯಾರೋ ಹಾಕಿರೋದು ನೋಡಿಬಿಟ್ಟು ನಾನು ಹುಡುಕ್ತೆ, ಸ್ಕ್ರೀನ್ಶಾಟ್ ತಗೊಂಡು ಐ ಫೌಂಡ್ ಇಟ್ ಆನ್ 7. ಇದು ಕೂಡ 190 rupees. ನೆಕ್ಸ್ಟ್ ಒನ್ ಬಂದು ನಾನು ಆ್ಯಕ್ಚುಲಿ 3 ಬಟ್ಟೆ ತರಿಸಿದ್ದೆ ಹಾಕೋಕ್ಕೆ ಅಂತ. ಫಸ್ಟ್ ಒನ್ ವಾಸ್ ದ ಜಂಪ್ ಸೂಟ್. ಪಿಕ್ಚರ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಅದೇ. ಸೊ ಅದೇನಾಯಿತು ಅಂದರೆ ಸ್ವಲ್ಪ ನನಗೆ ಲೈಕ್ ಫ್ಲ್ಯಾಟ್ ಟಮಿ ಇಲ್ಲ, ಪ್ರೆಗ್ನೆನ್ಸಿದು ಆ ಸಾಗಾಗಿರೋ ಸ್ಟಮಕ್ ನಂದು ಹಾಗೆ ಇದೆ. ಸೊ ಅದು ನಿಜವಾಗ್ಲೂ ಒಂಥರ ಕಾಣಿಸ್ತಿತ್ತು ಅಂತ ನನಗೆ ಅನ್ನಿಸ್ತು. ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ಎಲ್ಲನೂ ಚೆನ್ನಾಗಿತ್ತು. ಸೊ ನಾನು ಪಿಂಕಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದು. ಸೊ 3 ಡ್ರೆಸ್ಸಸ್ ಆರ್ಡರ್ ಮಾಡಿದ್ದೆ ನಾನು ಪಿಂಕಲ್ಲಿ. ಒನ್ ಇಸ್ ದಿಸ್ ಜಂಪ್ ಸೂಟ್. ಸೊ ಸೆಕೆಂಡ್ ಒನ್ ನಾನು ಈ ಟಾಪ್ ತೊಗೊಂಡೆ. ಈ ಟಾಪ್ಗೆ ಸ್ಯಾಟಿನ್ ಸ್ಕರ್ಟ್ ಹಾಕೋಣ ಅಂತಿದ್ದೆ. ಸೊ ಸ್ಯಾಟಿನ್ ಸ್ಕರ್ಟ್ನ ನಾನು ಆರ್ಡರ್ ಮಾಡಿರಲಿಲ್ಲ. ಟಾಪ್ ನನಗೆ ಚೆನ್ನಾಗಿ ಕಾಣಿಸಿದ್ರೆ ಸ್ಯಾಟಿನ್ ಸ್ಕರ್ಟ್ ತೊಗೊಳ್ಳೋಣ ಅಂತಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ನನಗೆ ಟಾಪ್ ಅಷ್ಟು ನನಗೆ ಸೂಟೇಬಲ್ ಆಗಿಲ್ಲ. ಇದು ಸಿಂಗಲ್ ಸೈಜಲ್ಲಿ ಬರುತ್ತೆ, ಬೋ ಡೀಟೇಲಿಂಗ್ ಜೊತೆ. ಆ್ಯಂಡ್ ಇಟ್ ಹ್ಯಾಸ್ ದಿಸ್ ಕ್ಯೂಟ್ ಪರ್ಲ್ಸ್, ಒಂಥರ ಆಫ್ ಶೋಲ್ಡರ್ ಲುಕ್ ಕೊಡುತ್ತೆ. ಐ ಫೀಲ್ ಇಟ್ಸ್ ವೆರಿ ವೆರಿ ಪ್ರಿಟಿ. ಬಟ್ ನನ್ನ ಬಾಡಿ ಟೈಪ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ದ್ಯಾಟ್ ಈಸ್ ದ ರೀಸನ್ ನಾನು ಇದನ್ನ ವಾಪಸ್ ರಿಟರ್ನ್ ಮಾಡೋಣ ಅಂತಿದ್ದೀನಿ. ಸೊ ದಿಸ್ ಈಸ್ ಪ್ರೈಸ್ಡ್ ಎಟ್ 1190 rupees. ಬಟ್ ನನಗೆ ಡಿಸ್ಕೌಂಟಲ್ಲಿ ಆಗಿ ಐ ಥಿಂಕ್ ಐ ಗಾಟ್ ಇಟ್ ಫಾರ್ ಅರೌಂಡ್ 700 ಏನೋ ಕೊಟ್ಟಿದ್ದೀನಿ ಅನಿಸುತ್ತೆ. ಇಷ್ಟು ಸ್ಟ್ರೆಚ್ ಆಗುತ್ತೆ. ಇದು ಸಿಂಗಲ್ ಸೈಜಲ್ಲಿ ಬರುತ್ತೆ. ಸ್ಮಾಲ್ ಮೀಡಿಯಮ್ ಆ ಥರ ಏನೂ ಇಲ್ಲ, ಸಿಂಗಲ್ ಸೈಜಲ್ಲಿ ಬರುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆರ್ಡ್ರ್ ಮಾಡಿದ್ದೆ, ಡಿಟ್ಟೋ ಅದೇ ಥರ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು.
ಫಸ್ಟ್ ಆಫ್ ಆಲ್ ಇದು ಫ್ಯಾಬ್ರಿಕೇ ಈ ಥರ ಎಂಬ್ರಾಯ್ಡ್ರಿ ಆರ್ ಎಂಬೋಸ್ ಏನೂ ಇಲ್ಲ, ಈ ಫ್ಯಾಬ್ರಿಕ್ ಇರೋದೇ ಹೀಗೆ. ಆ್ಯಂಡ್ ದ ಡ್ರೆಸ್ ಇಸ್ ಸೋ ಪ್ರಿಟಿ. ನನ್ನ ಹತ್ರ ಇರೋದ್ರಲ್ಲೇ ಪ್ರಿಟಿಯೆಸ್ಟ್ ಡ್ರೆಸ್ ಇದೆ ಅನಿಸುತ್ತೆ. ಸೊ ನಾನು ಸೈಡಲ್ಲಿ ಪಿಕ್ಚರ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಹಾಕಿದಾಗ ಆ ಥರ ಕಾಣಿಸುತ್ತೆ. ಸೋ ಪ್ರಿಟಿ. ನಾನು ಫೋಟೋಶೂಟ್ ಆದಮೇಲೆ ಅದ್ರದ್ದು ಫೋಟೋಸ್ ಕೂಡ ಒಂದು ವ್ಲಾಗ್ ಥರ ಮಾಡಿ ಅದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ದಿಸ್ ಇಸ್ ಪ್ರೈಸ್ಡ್ ಎಟ್ 1790 rupees ಇಲ್ಲಿದೆ ನೋಡಿ. ಬಟ್ ನಾನು ಇದಕ್ಕೆ ಅಷ್ಟು ಕೊಟ್ಟಿಲ್ಲ. ಐ ಥಿಂಕ್ ನಾನು 1400 ಬಿಲೋ 1500 ಕೊಟ್ಟಿದ್ದೀನಿ. ಏನು ಡಿಸ್ಕೌಂಟ್ ಕೂಪನ್ಸ್ ಎಲ್ಲ ಇತ್ತು ಅದೆಲ್ಲ ಅಪ್ಲೈ ಮಾಡಿ ಐ ಥಿಂಕ್ 1500 ಏನೋ ಕೊಟ್ಟಿದ್ದೀನಿ ಅನ್ಸುತ್ತೆ. ಇಟ್ ಈಸ್ ರಿಯಲಿ ವರ್ತ್ ಇಟ್. ದಿಸ್ ಇಸ್ ದ ಡ್ರೆಸ್ ಐಮ್ ಗೋನಾ ವೇರ್. ಆ್ಯಂಡ್ ಇದನ್ನು ನಾನು ಇಟ್ಕೋತಿದ್ದೀನಿ. ಸೊ ಇಷ್ಟು ತರಿಸಿದ್ರಲ್ಲಿ ನಾನು ಇದನ್ನು ಮಾತ್ರ ರಿಟರ್ನ್ ಮಾಡ್ತಾಯಿದ್ದೀನಿ, ಮಿಕ್ಕಿದೆಲ್ಲ ಇಟ್ಕೊತಿದ್ದೀನಿ. ಆಲ್ಸೋ ಇದ್ರ ಜೊತೆಗೆ ನಾನು ಪಾಪುದು ಬಟ್ಟೆನೂ ತೋರಿಸ್ತೀನಿ. ನಾನು ಪಾಪುದು ಬಟ್ಟೆ ಆ್ಯಕ್ಚುಲಿ H&M ಇಂದ ಆರ್ಡರ್ ಮಾಡಿದ್ದು. ನನಗೆ ಇಷ್ಟ ಆಗಿರೋದು ಯಾವುದು ಸ್ಟೋರಲ್ಲಿ ಇರಲಿಲ್ಲ, ಅದೇ ಪ್ರಾಬ್ಲಮ್ ಆಗಿದ್ದು. ಸ್ಟೋರ್ಗೆ ಹೋಗಿ ಕೇಳಿದಾಗ ಆಮೇಲೆ ರಿಯಲೈಸ್ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿದಾಗ ಅದು ಅವೈಲೇಬಲ್ ಓನ್ಲಿ ಆನ್ಲೈನ್ ಅಂತ ಇತ್ತು. ನಾನು ಅದನ್ನ ನೋಡಿರಲಿಲ್ಲ, ನೋಡ್ದೇ ಸ್ಟೋರ್ಗೆ ಹೋಗಿ ಕೇಳಿದ್ದೆ. ಆಮೇಲೆ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಾಗಿತ್ತು. ಇದರಲ್ಲಿ ಮೆಟೀರಿಯಲ್ ತುಂಬ ಇಷ್ಟ ಆಯಿತು. ಈ ಥರ ವೇಫಲ್ಡ್ ಟೆಕ್ಸ್ಚರ್ ಇದೆ. ಸೊ ದಿಸ್ ಇಸ್ ದ ಪ್ಯಾಂಟ್. ಇದಕ್ಕೆ ಈ ಥರ ಒಂದು ಫುಲ್ ಸ್ಲೀವ್ ಶರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ H&M ವೆಬ್ಸೈಟಿಂದ ತರಿಸೋದ್ರಿಂದ ನನಗೆ ಯಾವುದೇ ರೀತಿಯಾದ ಡಿಸ್ಕೌಂಟ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ಐ ಥಿಂಕ್ ನಾನು 2000 ಅಬೌವ್ ಶಾಪ್ ಮಾಡಿದ್ದಕ್ಕೆ ಫ್ರೀ ಶಿಪ್ಪಿಂಗ್ ಸಿಕ್ತು ಅಷ್ಟೇ. ಸೊ ದಿಸ್ ಇಸ್ ಪ್ರೈಸ್ಡ್ ಅರೌಂಡ್ 1500 rupees. ವರ್ತ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ನಾನು ಬ್ಲೂ ಕಲರ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ರಿಂದ ಬ್ಲೂ ಕಲರಲ್ಲಿ 2 ತರಿಸಿದೆ. ಒಂದು ನಾನು ಪಿಕ್ಚರ್ ಅಟ್ಯಾಚ್ ಮಾಡಿದ್ದೀನಿ ಇದು. ಸೊ ಇದು ಲೈಕ್ ನನಗೆ ನಾರ್ಮಲ್ ಟೀ ಶರ್ಟ್ ಶಾರ್ಟ್ಸ್ ಥರ ಅನ್ನಿಸ್ತು, ಅದಕ್ಕೆ ಐ ರಿಟರ್ನ್ಡ್ ಇಟ್. ಅದ್ರ ಬದಲಾಗಿ ದಿಸ್ ಒನ್ ಅಗೇನ್ ಇದು ಕೂಡ ಕಾರ್ಡ್ ಸೆಟ್ಟೆ, ಬಟ್ ಇಟ್ ಹ್ಯಾಸ್ ದಿಸ್ ಕ್ಯೂಟ್ ಪಾಕೆಟ್ಸ್ ಫ್ರಂಟ್ ಸೈಡಲ್ಲಿ. ಆ್ಯಂಡ್ ನನಗೆ ಎಸ್ಪೆಷಲಿ ಈ ಪೌಡರ್ ಬ್ಲೂ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಸ್ವಲ್ಪ ರಿಬ್ಡ್ ಟೆಕ್ಸ್ಚರ್ ಇದೆ, ನನಗೆ ಟೆಕ್ಸ್ಚರ್ ತುಂಬ ಇಷ್ಟ ಆಯಿತು. ಹಾಕಿ ನೋಡಿದಾಗ ಅವನ ಮುಖ ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು. ದಟ್ ಈಸ್ ದ ರೀಸನ್ ಐ ಡಿಸೈಡೆಡ್ ಇದು ಇಲ್ಲಿ ಫೋಟೋಶೂಟ್ಗೆ ಅಂತ. ಇದ್ರ ಜೊತೆ ನಿಮಗೆ ಒಂದು ಪ್ಯಾಂಟ್ ಬರುತ್ತೆ ಈ ಥರ, ಏನೂ ಇಲ್ಲ, ನಾರ್ಮಲ್ ಪ್ಯಾಂಟ್. ಆ್ಯಂಡ್ ಇದು H&M ಅಡೋರಬಲ್ಸ್ ಅಂತ ಒಂದು ಕಲೆಕ್ಷನ್ ಇದೆ. ಸೊ ಆ ಕಲೆಕ್ಷನ್ದು ಬಟ್ಟೆ ಆಗಿರುತ್ತೆ. ದಿಸ್ ಈಸ್ ಆಲ್ಸೋ ಪ್ರೈಸ್ಡ್ ಎಟ್ 1499. ಇದಕ್ಕೆ ಕೂಡ 1500 rupees. ಸೊ ವರ್ತ್ ಇದೆ. ಇದು ಆ್ಯಕ್ಚುಲಿ ಕ್ವಾಲಿಟಿ ಇದಕ್ಕಿಂತ ನನಗೆ ಇದು ತುಂಬ ಇಷ್ಟ ಆಯಿತು. ಮಳೆಗಾಲ ಚಳಿಗಾಲಕ್ಕೆ ಫ್ಯಾಬ್ರಿಕ್ ಇದು ಚೆನ್ನಾಗಿದೆ. ಇದು ಲೈಕ್ ಎಲ್ಲ ಸೀಸನ್ಸ್ಗೂ ಆಗುತ್ತೆ. ಸೊ 2 ಇರಲಿ ಅಂತ ಆಲ್ರೆಡಿ ನಾನು 4 ತರಿಸಿದ್ದೆ, ಅದರಲ್ಲಿ 5 ತರಿಸಿದ್ದೆ, 3 ರಿಟರ್ನ್ ಮಾಡಿ 2 ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಕೇಕ್ ಸ್ಮ್ಯಾಶ್ ಇದೆ. ಕೇಕ್ ಸ್ಮ್ಯಾಶ್ಗೆ ನನಗೆ ಆಲಿವ್ ಗ್ರೀನಲ್ಲಿ ಏನೋ ಬೇಕಿತ್ತು. ನಾನು ಹುಡುಕಿ ಲಾಸ್ಟ್ಗೆ ಟ್ರೆಂಡ್ಸ್ಗೆ ಹೋಗಿ ತೊಗೊಂಬಂದೆ. ಐ ಡೋಂಟ್ ನೋ, ಸುಮ್ಮನೆ ರ್ಯಾಂಡಮಾಗಿ ಹೋದಾಗ ಕಾಣಿಸ್ತು, ಅದಕ್ಕೆ ತೊಗೊಂಡೆ. ಐ ರಿಯಲಿ ಲೈಕ್ ದಟ್. ಸೊ ಡಂಗ್ರೀಸ್ ಇದು ಅದರಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಇದು 800 rupees ಏನೋ ಅಷ್ಟೇ. ಒಳಗಡೆ ಟಾಪ್ ಕೂಡ ಸಿಗುತ್ತೆ, ಐ ಮೀನ್ ಟೀ ಶರ್ಟ್ ಸಿಗುತ್ತೆ. ಬಟ್ ನಾನು ಹಂಗೆ ಟೀ ಶರ್ಟ್ನ ಹಾಕ್ತಿಲ್ಲ, ಬರೀ ಕೇಕ್ ಸ್ಮ್ಯಾಶ್ಗೆ ಈ ಥರ ಡಂಗ್ರೀಸ್ ಹಾಕಿ ಇದರಲ್ಲಿ ಕೇಕ್ ಸ್ಮ್ಯಾಶ್ ಮಾಡೋಣ ಅಂತಿದ್ದೀನಿ. ಸೊ ನಿತಿನ್ಗೆ ವಿ ವೆಂಟ್ ಟು ಸ್ನಿಚ್ ಆ್ಯಕ್ಚುಲಿ. ಇಲ್ಲೇ ಕಮ್ಮನಹಳ್ಳಿಲಿ ಸ್ಟೋರ್ ಇದೆ, ಅಲ್ಲಿ ಹೋಗಿದ್ವಿ. ಸೊ ದಿಸ್ ಇಸ್ ವಾಟ್ ಹೀಸ್ ಗೋನಾ ವೇರ್. ಹಾಫ್ ಸ್ಲೀವ್ ಶರ್ಟ್. ಇದು ಪ್ಯೂರ್ ಲೆನಿನಲ್ಲಿದೆ. ದ ಫ್ಯಾಬ್ರಿಕ್ ಈಸ್ ವೆರಿ ನೈಸ್. ತುಂಬ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ತುಂಬ ಇದಕ್ಕೊಂಥರ ಟೆಕ್ಸ್ಚರ್ ಇದೆ. ಸ್ವಲ್ಪ ಇವನ್ ಬಟ್ಟೆಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಎಕ್ಸಾಕ್ಟ್ ಮ್ಯಾಚೇ ಸಿಕ್ಕಿದೆ. ಸೊ ಒಳಗಡೆ ಒಂದು ವೈಟ್ ಟೀ ಶರ್ಟ್ ಇದೆ, ಇಲ್ಲಿ ವೇರ್ ದಟ್. ಅದ್ರ ಮೇಲೆ ಹಾಫ್ ಸ್ಲೀವ್ನ ಓಪನ್ ಬಟನ್ ಪ್ಯಾಟರ್ನಲ್ಲಿ ಹಾಕೋಣ ಅಂತಿದ್ದಾನೆ. ಐ ಥಿಂಕ್ ಇದ್ರದ್ದು ಪ್ರೈಸಿಂಗ್ ಬಂದು 1299. ವರ್ತ್ ಇದೆ 1299 rupeesಗೆ. ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ನಿಚಲ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಇಟ್ ಈಸ್ ವೆರಿ ಅಂಡರ್ ರೇಟೆಡ್ ಅಂತ ನನಗನ್ಸುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.